तत्कारणाय वितताय नमो नमस्ते। धर्म विज्ञान वैराग्य परमेश्वर्यशालिनः आनंद तीर्थ भगवत्पादान् वन्दे निरन्तरम्। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। यैरहं युगवत्सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरुन् नमः। स्वस्त्यस्तु। मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रये। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयालवे। श्रीगुरुभ्यो नमः। हरिः ओं हरिः ओं। ಇವತ್ತಿನಿಂದ ಕೆಲವು ದಿವಸಗಳವರೆಗೆ ಪ್ರಾತಃ ಸಂಕಲ್ಪ ಗದ್ಯದ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಂಡು ಅದರಂತೆ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಎಂಬ ಉದ್ದೇಶದಿಂದ ಅದರ ಅರ್ಥವನ್ನು ತಿಳಿಸಬೇಕು ಅಂತ ಅನ್ಕೊಂಡಿದ್ದೇನೆ. ಗುರುಗಳ ದೇವರ ಪರಮಾನುಗ್ರಹದಿಂದ ಮಂತ್ರಾಲಯ ಪ್ರಭುಗಳ ವಿಶೇಷ ಆಶೀರ್ವಾದದಿಂದ ಮುಖ್ಯವಾದ ಅರ್ಥವನ್ನ ತಿಳಿದುಕೊಳ್ಳಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಮಂತ್ರಾಲಯ ಪ್ರಭುಗಳು ಅವರ ಗ್ರಂಥಗಳ ಒಂದು ರಾಶಿಯಲ್ಲಿ ಎರಡು ಗದ್ಯಗಳು, ಒಂದು ಪ್ರಾತಃ ಸಂಕಲ್ಪ ಗದ್ಯ, ಇನ್ನೊಂದು ಸರ್ವಸಮರ್ಪಣ ಗದ್ಯ. ಮುಖ್ಯ ಬೇಕಾದದ್ದೇ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿನಿತ್ಯ ಎದ್ದಾಗಿನಿಂದ ಹಿಡಿದುಕೊಂಡು ರಾತ್ರಿಯವರೆಗೆ ಮಾಡಬೇಕಾದ ಪ್ರತಿಯೊಂದು ಕರ್ಮಗಳನ್ನ ಯಾರ ಮೂಲಕವಾಗಿ ನಾವು ಸಮರ್ಪಣೆ ಮಾಡಬೇಕು, ಏನಂತ ಸಂಕಲ್ಪ ಮಾಡಬೇಕು, ಮಧ್ಯದಲ್ಲಿ ಏನಂತ ಚಿಂತನೆ ಮಾಡಬೇಕು ಕರ್ಮಗಳ ಮಧ್ಯದಲ್ಲಿ, ಇವೆಲ್ಲವನ್ನು ಕೂಡ ಪರಿಮಳಾಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬಹಳ ಸುಂದರವಾದ ಗದ್ಯ. ಪ್ರತಿನಿತ್ಯ ಎದ್ದ ತಕ್ಷಣ ನಮ್ಮ ಕೈಯಲ್ಲಿ ಹಿಡ್ಕೊಳ್ಳೇಬೇಕಾದ ಗದ್ಯ ಅಂದ್ರೆ ಪ್ರಾತಃ ಸಂಕಲ್ಪ ಗದ್ಯ. ಸ್ನಾನಕ್ಕೆ ಹೋಗುವುದಕ್ಕಿಂತ ಮುಂಚೆ ನೋಡಲೇಬೇಕಾದ, ನಾವು ಏನೇನೋ ಸಂಕಲ್ಪ ಹೇಳ್ಕೊಂತ ಇರ್ತೀವಿ, ಆ ಎಲ್ಲ ಹೇಳ್ಕೊಂಬ ಮೊದಲು ಒಂದು ಪ್ರಾತಃ ಸಂಕಲ್ಪ ಗದ್ಯ ಹೇಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಎಲ್ಲ ಬಂದೋಯ್ತು ಅದ್ರೊಳಗೆ. ಎಲ್ಲೇ ಕ್ಷೇತ್ರಕ್ಕೆ ಹೋಗ್ಲಿ, ಯಾವುದೇ ನದಿ ಸ್ನಾನಕ್ಕೆ ಹೋಗ್ಲಿ, ನಾವು ಮುಖ್ಯ ಹೇಳಿಕೊಳ್ಳೇಬೇಕಾದ ಸಂಕಲ್ಪ ಅಂದ್ರೆ ಅದು ಪ್ರಾತಃ ಸಂಕಲ್ಪ ಗದ್ಯ. ಅದನ್ನು ಬಿಡ್ಲೇಬಾರ್ದು. ಅಷ್ಟು ಚಂದ ನಮ್ಮ ಸಂಕಲ್ಪವನ್ನ ತೋರಿಸಿಕೊಟ್ಟವರು ಮಂತ್ರಾಲಯ ಪ್ರಭುಗಳು. ಸಂಕಲ್ಪ, ಸ್ಮರಣೆ, ಸಮರ್ಪಣ, ಈ ಮೂರು ಜೀವನದಲ್ಲಿ ಪ್ರತಿ ಮುಖ್ಯವಾಗಿರ್ತಕ್ಕಂಥದ್ದು. ಅಂತರ್ಯಾಮಿ ಹಾಗೂ ತತ್ವಾಭಿಮಾನಿ ದೇವತೆಗಳ ಅವರ ಅಂತರ್ಯಾಮಿ ಆಗಿರ್ತಕ್ಕಂತಹ ವಾಯುದೇವರು, ಅವರ ಪ್ರೇರಣೆಯಿಂದ ಹಾಗೂ ಅವರ ಅಂತರ್ಯಾಮಿಯಾದ ಆ ಭಗವಂತನ ವಿಶೇಷವಾದ ಗುಣಗಳ ನಾಮಸ್ಮರಣೆಯನ್ನ ಮಾಡುವ ಮೂಲಕವಾಗಿ ಅವನ ಪ್ರೀತಿಗಾಗಿ ನಾವು ಎಲ್ಲಾ ಕರ್ಮಗಳನ್ನು ಸಮರ್ಪಣೆ ಮಾಡೋದೇನೆ ಇದೊಂದು ಸಂಕಲ್ಪದ ಉದ್ದೇಶ.
ನಾವೆಲ್ಲ ಮಂದಮತಿಗಳು. ರಾಘವೇಂದ್ರ ತೀರ್ಥ ಶ್ರೀಪಾದಂಗರವರು ಅವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬರಿಬೇಕಾದಾಗ ಎಷ್ಟೆಷ್ಟು ಅನುಸಂಧಾನ ಇಟ್ಕೊಂಡು ಬರೆದಾರಂಬೋದು ಹೇಳಲಿಕ್ಕಾಗದೆ ಹೋದ್ರು ಎಷ್ಟು ಬೇಕೋ ಒಂದಿಷ್ಟು ಸಾಮಾನ್ಯವಾಗಿ ನಮ್ಮ ಬುದ್ಧಿಮಟ್ಟಕ್ಕೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಎಷ್ಟಾಗತ್ತೋ ಅಷ್ಟು ಮಾತ್ರ ವಿಷಯಗಳನ್ನಾದರೂ ಕೂಡ ತಿಳಿದುಕೊಂಡು ಅದನ್ನ ಪ್ರತಿನಿತ್ಯ ಆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಮುಖಾಂತರನೇ ಗುರುಗಳ ಮುಖಾಂತರ ಕರ್ಮಗಳನ್ನ ದೇವರಲ್ಲಿ ಸಮರ್ಪಣೆ ಮಾಡಬೇಕೆಂಬುದು ದೊಡ್ಡದಾದ ಉದ್ದೇಶ. ಬಹಳ ಕಠಿಣವಾದ ವಿಷಯ, ಆದರೂ ಸರಳವಾಗಿ ಒಂದಿಷ್ಟು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮುಖ್ಯ ಮೊದಲನೇ ಒಂದು ಸಾಲನ್ನ ಓದಿ ನಿಲ್ಲಿಸಿ ಅದರ ಅರ್ಥವನ್ನು ಹೇಳ್ತಾ ಬರ್ತೇನೆ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಚೇತ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಹೆಚ್ಚಾಗಿ ಮಂತ್ರಾಲಯ ಪ್ರಭುಗಳು ವಾಯುದೇವರಿಗೇನೆ ಎಲ್ಲ ವಿಶೇಷಣಗಳನ್ನು ಕೂಡ ಕೊಟ್ಟಿದ್ದಾರೆ. ಏನೇನು ನಿತ್ಯ ವಾಯುದೇವರು ಉಪಾಸನೆ ಮಾಡ್ತಾರೆ, ತತ್ವಪ್ರಕಾಶಿಕಾದಲ್ಲಿ ಈ ಉಪಾಸನಾ ಪಾದ 3ನೇ ಅಧ್ಯಾಯ 3ನೇ ಪಾದ ಅದು ಉಪಾಸನಾ ಪಾದ. ವೈರಾಗ್ಯ ಪಾದ, ಭಕ್ತಿ ಪಾದ, ಉಪಾಸನಾ ಪಾದ, ಜ್ಞಾನ ಪಾದ ಅಂತ 4 ಪಾದಗಳು 3ನೇ ಅಧ್ಯಾಯದಲ್ಲಿ. ಅದರೊಳಗೆ ಉಪಾಸನಾ ಪ್ರಭೇದಗಳನ್ನು ಹೇಳ್ತಾ ಬರ್ತಾರೆ. ಯಾರ್ಯಾರು ಎಷ್ಟೆಷ್ಟು ಉಪಾಸನ ಮಾಡಬೇಕು, ಯಾವ್ಯಾವ ದೇವತೆಗಳು, ಮನುಷ್ಯರೆಷ್ಟು, ಅವೆಲ್ಲವನ್ನು ಕೂಡ ಆ ತೃತೀಯಾಧ್ಯಾಯ ತತ್ವಪ್ರಕಾಶಿಕಾದಲ್ಲಿ ಶ್ರೀಮದ್ ಆಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜೀವೋತ್ತಮರಾದ ಎಲ್ಲ ಜೀವರಾಶಿಗಳನ್ನು ಕೂಡ ಪ್ರೇರಣೆ ಮಾಡುವ ಮುಖ್ಯ ಪ್ರಾಣ ದೇವರ ಉಪಾಸನೆಯ ಒಂದು ವೈಖರಿ ಹೇಗಿರುತ್ತೆ ನೋಡ್ರಿ ಅಂತಂತಾರೆ ರಾಯರು. ಅವ್ರು ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡ್ಬೋದು ಅಷ್ಟೇ, ನಾವ್ ಹಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ. ಯಾವ ದೇವತೆಗಳಿಗೂ ಅದು ಶಕ್ಯ ಇಲ್ಲ. ಇನ್ನ ಸಾಮಾನ್ಯರೆಲ್ಲ ಎಲ್ಲಿ? ದೇವರಲ್ಲಿ ನಾವು ಚಿಂತನೆ ಮಾಡುವ ಒಂದು ರೀತಿ ಅದನ್ನ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾರೆ. ನಾವು ಬರೀ ಇಷ್ಟೇ ಅನುಸಂಧಾನ ಮಾಡ್ತೇವೆ. ವಾಯುದೇವರು ಲೌಕಿಕ ವೈದಿಕವಾದ ಎಲ್ಲಾ ಶಬ್ದಗಳನ್ನು ಕೂಡ ದೇವರಲ್ಲಿ ಸಮನ್ವಯ ಮಾಡಿ ಅದರನ್ನ ಪ್ರತಿನಿತ್ಯ ಅರ್ಥಾನುಸಂಧಾನವನ್ನ ಮಾಡ್ತಾರೆ. ಅದು ಬಹಳ ದೊಡ್ಡ ವಿಷಯ. ನಾವು ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಲೌಕಿಕ ವೈದಿಕ ಶಬ್ದಗಳು ವರ್ಣಾತ್ಮಕವಾದದ್ದು ಹಾಗೂ ಧ್ವನ್ಯಾತ್ಮಕವಾದ ಶಬ್ದಗಳು. ವರ್ಣಾತ್ಮಕ ಅಂತಂದ್ರೆ ಅಕಾರಾದಿ ಅಕ್ಷರಗಳು, ಅಕಾರದಿಂದ ಹಿಡ್ಕೊಂಡು ಕ್ಷಕಾರದವರೆಗೆ ಏನು ಅಕ್ಷರಗಳಿದೆಯಲ್ಲ, ಆ ಎಲ್ಲಾ ಅಕ್ಷರಗಳಿಂದ ಪ್ರತಿಪಾದ್ಯವಾದ ಭಗವದ್ ರೂಪಗಳು, ವರ್ಣಗಳಿಂದ ಪ್ರತಿಪಾದ್ಯವಾದ ಭಗವದ್ ರೂಪಗಳು. ವರ್ಣಾತ್ಮಕವಾದ ಆ ಭಗವದ್ ರೂಪಗಳನ್ನ ಚಿಂತನೆ ಮಾಡೋದಷ್ಟೇ, ಅಂದ್ರೆ ವರ್ಣದಿಂದ ಪ್ರತಿಪಾದ್ಯವಾದ ರೂಪಗಳನ್ನ ಚಿಂತನೆ ಮಾಡೋದಷ್ಟೇ ಅಲ್ಲದೆ ಧ್ವನ್ಯಾತ್ಮಕ ಶಬ್ದಗಳು ಅದ್ಯಾವುದಪ್ಪ ಅಂತಂದ್ರೆ ನದಿ ಪ್ರವಾಹ, ಘಂಟೆ ಹಾಗೂ ನಾನಾ ತರಹದ ಮೇಲಿಂದ ಬೀಳತಕ್ಕಂತಹ ಒಂದು ಜಲಧಾರೆ, ಆ ಶಬ್ದಗಳು, ಪಕ್ಷಿಗಳ ಶಬ್ದಗಳು, ಪ್ರಾಣಿಗಳ ಶಬ್ದಗಳು, ಆ ಎಲ್ಲಾ ಶಬ್ದಗಳನ್ನು ಕೂಡ ದೇವರಲ್ಲಿ ಸಮನ್ವಯ ಮಾಡಿ ಅರ್ಥವನ್ನು ಅನುಸಂಧಾನ ಮಾಡಿ ಉಪಾಸನೆ ಮಾಡತಕ್ಕಂತಹ ದೊಡ್ಡದಾದ ಸಾಮರ್ಥ್ಯ ಅದು ವಾಯುದೇವರಿಗೆ. ನಮಗೆ ಎದುರಿಗೆ ಕೂತವರು ಮಾತಾಡೋದು ಮಾತುಗಳೇ ಅರ್ಥ ಆಗೋದಿಲ್ಲ.
ಕಠಿಣವಾದ ಶಾಸ್ತ್ರಗಳ ಅರ್ಥವನ್ನು ತಿಳ್ಕೊಂಬೋದೇ ಕಷ್ಟ. ಆದ್ರೆ ಅವೆಲ್ಲವನ್ನು ಕೂಡ ವಾಯುದೇವರು ಅನುಸಂಧಾನ ಮಾಡ್ತಾರೆ. ಎಲ್ಲ ಲೌಕಿಕವಾದ ವೈದಿಕವಾದ ಶಬ್ದಗಳು, ಅದು ವರ್ಣಾತ್ಮಕವೇ ಆಗಿರ್ಲಿ ಹಾಗೂ ಧ್ವನ್ಯಾತ್ಮಕವಾದ ಶಬ್ದಗಳಾಗಿರ್ಲಿ. ಧ್ವನ್ಯಾತ್ಮಕ ಅಂದ್ರೆ ಧ್ವನಿ ರೂಪವಾದದ್ದು, ಅಲ್ಲಿ ವರ್ಣಗಳು ನಮಗೆ ತೋರೋದಿಲ್ಲ ಸ್ಪಷ್ಟವಾಗಿ. ಅದನ್ನ ಶ್ರೀಮದಾಚಾರ್ಯ ಅಲ್ಲೂ ಕೂಡ ನಮಗೆ ತಿಳಿಸಿಕೊಡ್ತಾನೆ, ಭಾಷ್ಯದಲ್ಲಿ ಹೇಳ್ತಾನೆ. ಹಾಗಾಗಿ ಮೋಡಗಳ ಶಬ್ದ, ಗುಡುಗಿನ ಶಬ್ದ, ಮಿಂಚಿನ ಶಬ್ದ ಇವೆಲ್ಲವನ್ನೂ ಕೂಡ ದೇವರಲ್ಲಿ ಸಮನ್ವಯ ಅನುಸಂಧಾನ ಮಾಡತಕ್ಕಂತಹ ಆ ಶಬ್ದಗಳನ್ನ ದೇವರಲ್ಲಿ ಸಮನ್ವಯವನ್ನ ಮಾಡಿ, ಅಥವಾ ದೇವರ ಕೆಲವೊಂದು ಗುಣಗಳನ್ನ ಆ ಶಬ್ದಗಳಿಂದ ಚಿಂತನೆಯನ್ನ ಮಾಡ್ತಾರೆ ವಾಯುದೇವರು. ಇದು ವಾಯುದೇವರ ದೊಡ್ಡದಾದ ಮಹತ್ವ. ಈ ಎಲ್ಲ ಶಬ್ದಗಳ ಅರ್ಥವನ್ನ ತಿಳಿದುಕೊಳ್ಳೋದು ಅಷ್ಟೇ ಅಲ್ಲದೆ, ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, 4 ವೇದಗಳು ವಾಯುದೇವರಿಗೆ ತ್ಯಕ್ತ ವೈದಿಕರು ಅಂತ ಕರೀತಾರೆ. ಅಂದ್ರೆ ವೇದಗಳನ್ನು ಬಿಟ್ಟವರು ಅಂತ ಅರ್ಥ ಅಲ್ಲ. ಎಲ್ಲಾ ವೇದಗಳ ಅರ್ಥವನ್ನ ಚೆನ್ನಾಗಿ ತಿಳಿದುಕೊಂಡವರು. ಅದಕ್ಕೆ ನಾವ ಬಳಿತ್ಥ ತದ್ವಪೂಚೇಧಾಯಿದರ ಚತಂ ದೇವಸ್ಯ ಬರ್ಗತಃ ಸೋಯತೋಜನಿ ಯದೀಮುಪಕ್ವರ ತೇ ಸಾಧಾತೆ ಮತಿರ್ರತಸ್ಯಧೇನಾ ಅನಯಂತ ತಸ್ತತಾಃ ಪೃಕ್ಷೋ ವಪುಪ್ಪಿತುಮಾನ್ನಿತ್ಯಾಚಾಯೇ ದ್ವಿತೀಯಮಾ ಸಪ್ತಶೀವಾಸು ಮಾತೃಷು. ಎಲ್ಲ ವೇದ ಮಂತ್ರಗಳನ್ನು ಕೂಡ ನಿಸ್ಸಂಶಯವಾಗಿ ಸರಿಯಾಗಿ ಅರ್ಥವನ್ನು ಮಾಡಿಕೊಂಡವರು ಅಂತಂದ್ರೆ ಅವರೊಬ್ಬರೇ ವಾಯುದೇವರು. ಅದಕ್ಕೆ ಸಪ್ತಶೀವಾಸು ಮಾತೃಷು. ಅಷ್ಟು ಅಪಾರವಾಗಿರ್ತಕ್ಕಂಥ ಮಹಿಮೆ ವಾಯುದೇವರದು. ಋಗಾದಿ ಸರ್ವ ವೇದಾರ್ಥ, ನಾವಿದನ್ನ ಬಾಯಲ್ಲಿ ಸುಮ್ಗೆ ಹೇಳ್ಬಿಡ್ಬೋದು. ಋಗಾದಿ ಸರ್ವ ವೇದಾರ್ಥ, ಋಗಾದಿ ಎಲ್ಲಾ ವೇದಾರ್ಥ ಮಂತ್ರಗಳನ್ನ ಅನುಸಂಧಾನದಲ್ಲಿಟ್ಟುಕೊಂಡು ಉಪಾಸನ ಮಾಡೋದು ಅಂದ್ರೆ ಬಹಳ ಕಷ್ಟ ಅದು. ನಾವೆಲ್ಲ ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡ್ತಾ ಇರ್ತೀವಿ. ಯಾವುದೋ ಒಂದು ಮಂತ್ರನೋ ಒಂದು, ನಾವ್ ಎಷ್ಟು ಸಂಧ್ಯಾವಂದನೆ ಮಾಡ್ತೀವೋ ಅಷ್ಟು ಮಂತ್ರಾರ್ಥವನ್ನ ತಿಳ್ಕೊಂಡಿರ್ತೀವಿ ಅಷ್ಟೇ. ಸಂಪೂರ್ಣ ಋಗ್ವೇದ ಸಂಹಿತಾದ ಅರ್ಥ ನಮಗೇನು ಗೊತ್ತಿಲ್ಲ. ಹೋಗ್ಲಿ, ನಾವು ಪ್ರಯತ್ನ ಪಟ್ಟರು ಈ ಒಂದು ಜನ್ಮದಲ್ಲಿ ಒಂದಿಷ್ಟು ವೇದ ಮಂತ್ರಗಳ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಉದಾಹರಣೆಗೆ ಒಂದು ಉಪನಯನದ ಮಂತ್ರ, ಆ ವಟುವಿಗೆ ಏನಂತ ಉಪದೇಶ ಮಾಡಬೇಕು, ಯಾವ ಯಾವ ಮಂತ್ರಗಳನ್ನು ಉಪದೇಶ ಮಾಡುವುದರಿಂದ ಅವುಗಳ ಅರ್ಥವನ್ನ ತಿಳಿಸಿಕೊಡುವುದರಿಂದ ಅವನು ಜೀವನದಲ್ಲಿ ಮಾಡಬೇಕಾದ ಅನುಸಂಧಾನಗಳನ್ನ ಕಷ್ಟಪಟ್ಟು ಉಪನಯನ ಮಂತ್ರಗಳು, ವಿವಾಹ ಮಂತ್ರಗಳು, ಶ್ರಾದ್ದದಲ್ಲಿ ಬರುವ ವೇದ ಮಂತ್ರಗಳು, ಹಾಗೂ ನಮಗೆ ಪ್ರತಿನಿತ್ಯ ಅನಿವಾರ್ಯ ಬೇಕಾದ ಮಂತ್ರಗಳನ್ನ ಅರ್ಥವನ್ನು ಮಾತ್ರ ನಾವು ತಿಳಿದುಕೊಂಡು ಅನುಸಂಧಾನ ಮಾಡ್ತೇವೆ ಅಷ್ಟೇ. ಅಷ್ಟಕ್ಕೆ ನಮ್ಮ ಶಕ್ತಿ ನಿಂತೋಯ್ತು. ಸಂಪೂರ್ಣ ವೇದಾರ್ಥಗಳನ್ನು ತಿಳ್ಕೊಂಬೋ ಸಾಮರ್ಥ್ಯ ನಮಗೆ ಬೇಕು ಅಂದ್ರೆ ಅಖಂಡ ಅಧ್ಯಯನ ಮಾಡ್ತಾ ಇರಬೇಕು. ಮಾಡಿಕೊಂಡವರು ಬಹಳ ಮಂದಿ ಇದ್ದಾರೆ. ಆದರೆ ನಮಗೆ ಎಷ್ಟು ಅವಶ್ಯಕತೆನೋ ಅಷ್ಟು ಮಾತ್ರ. ಅದಕ್ಕೆ ಪ್ರವರ ಹೇಳಬೇಕಾದಾಗ ಋಕ್ಷಾಕಾಧ್ಯಾಯಿ ಅಂತ ಹೇಳ್ಕೊಂತಾನೆ. ಋಕ್ಷಾಕೆಯನ್ನ ಅಧ್ಯಯನ ಮಾಡಿದವರು ನಾನು ಅಂತ. ಎಷ್ಟು ಅಧ್ಯಯನ ಮಾಡಿದ್ದೀವೋ ನಮಗೆ ಗೊತ್ತು. ಏನ್ ಮಾಡಿದ್ದೀವಿ? ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿವಿ. ನಮಗೆ ಸಂಧ್ಯಾವಂದನ, ಅಗ್ನಿ ಕಾರ್ಯ, ಔಪಾಸನ, ಅನಿಯಾಗ, ಪೂಜೆಗೆ ಬೇಕಾದ ಮಂತ್ರಗಳು, ನಮ್ಮ ನಿತ್ಯಕರ್ಮಾನುಷ್ಠಾನಕ್ಕೆ ಬೇಕಾದ ಮಂತ್ರಗಳು, ಹೀಗೆ ಕೆಲವು ಮಂತ್ರಗಳನ್ನು ಮಾತ್ರ ನಾವು ಅಧ್ಯಯನ ಮಾಡಿ ಅವುಗಳ ಅರ್ಥವನ್ನ ತಿಳ್ಕೊಂಡು ಅನುಸಂಧಾನ ಮಾಡೋದಾದ್ರೆ ಅದು ಸ್ವಲ್ಪ ಅಂತಾಯ್ತು. ಆದ್ರೆ ವಾಯುದೇವರು, ಅದಕ್ಕೆ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಾಗ ವಾಯುದೇವರು ಸುಂದರವಾಗಿ ವೇದ ಪ್ರವಚನವನ್ನು ಮಾಡ್ತಾ ಇದ್ರಂತೆ. ಅದ್ಭುತವಾಗಿ ವೇದ ಪ್ರವಚನ ಮಾಡ್ತಾ ಇದ್ರು. ಆ ಪ್ರವಚನ ಮಾಡ್ತಾ ಇರ್ಬೇಕಾದಾಗ ಒಬ್ಬ ವ್ಯಕ್ತಿ ಎದ್ದು ನಿಂತು ಹೇಳಿದ, ಎಲ್ಲ ವೇದಗಳು ಕೂಡ ಅಪ್ರಮಾಣ ಅಂತ ಹೇಳಿದ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅರ್ಥಾನುಸಂಧಾನ ಎಷ್ಟು ಬಹಳ ಮುಖ್ಯ ಎಂಬುದು ಹೇಳ್ತಾ ಇದ್ದೀನಿ.
ವೇದಗಳೆಲ್ಲ ಅಪ್ರಮಾಣ. ಇದು ಯಾವ ವೇದಗಳನ್ನ ನಾವು ಮಂತ್ರವನ್ನು ಪಠನ ಮಾಡಿದ್ರು ಕೂಡ ನಮಗೆ ಆ ಫಲ ಸಿಕ್ಕಿಲ್ಲ ಅಂದ್ಮೇಲೆ ವೇದಗಳೆಲ್ಲ ಅಪ್ರಮಾಣ ಅಂತ ಹೇಳಿಬಿಟ್ಟ ಆ ವ್ಯಕ್ತಿ. ತುಂಬಿದ ಸಭೆ, ಮಧ್ವಾಚಾರ್ಯರು ಕೂತಾರೆ, ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಎಲ್ಲರೂ ಇದ್ದಾರೆ. ಏನ್ ಮಾಡ್ಬೇಕು? ಯಾವ್ದಪ್ಪ, ಯಾವ ಮಂತ್ರದ ಮೇಲೆ ನಿಂಗೆ ಅವಿಶ್ವಾಸ ಇದೆ? ಎಲ್ಲಾ ಮಂತ್ರದ ಮೇಲೂ ಅಂತಂದವ. ಕಾರೀರಿ ಯಾಗ ಮಾಡಿದ್ವಿ, ಮಳೆ ಆಗಿಲ್ಲ. ಪುತ್ರಕಾಮೇಷ್ಟಿ ಯಾಗ ಮಾಡಿದ್ವಿ, ಮಗ ಹುಟ್ಟಿಲ್ಲ. ಇನ್ನೂ ಬೇಕಾದಷ್ಟು ವೇದ ಮಂತ್ರಗಳನ್ನ ಅಧ್ಯಯನ ಮಾಡಿ ಅವುಗಳ ಪಾರಾಯಣವನ್ನ ಮಾಡಿವಿ, ನಮಗೆ ಫಲ ಸಿಕ್ಕಿಲ್ಲ ಅಂದಲ್ಲ ವೇದಗಳ ಅಪ್ರಮಾಣ. ಮನುಷ್ಯನಿಗೆ ಇಷ್ಟೇ, ತಾನೇನ್ ತಪ್ಪು ಮಾಡಿದ್ದೀನಿ ಎಂಬುದು ತಿಳ್ಕೊಂಬೋದಿಲ್ಲ. ನಾನು ಎಷ್ಟು ಸೇವಾ ಮಾಡಿದ್ದೀನಿ, ನನಗೇನು ದೇವರ ಫಲ ಕೊಟ್ಟಿಲ್ಲ, ಹಾಗಾದ್ರೆ ಈ ದೇವರು ವ್ಯರ್ಥ ಅನ್ನೋ ಒಂದು ಸ್ವಭಾವ ನಮ್ಮಲ್ಲಿ ಉಂಟು. ಹಾಗಲ್ಲ, ಕರ್ತೃ ವೈಗುಣ್ಯ ಅಂತಂಬೋದು ಒಂದು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಮೊದಲು ವೇದ ಮಂತ್ರಗಳನ್ನ ಸ್ವರಬದ್ಧವಾಗಿ ಚೆನ್ನಾಗಿ ಉಚ್ಚಾರಣೆ ಮಾಡೋದು ಕಲಿಬೇಕು. ಒಂದು ಸ್ವರ ತಪ್ಪಿದ್ರು ತಾಯಿ ಕುತ್ತಿಗೆ ಈಚಿಕೊಂಡಷ್ಟು ಪಾಪ. ವೇದ ಮಂತ್ರಗಳನ್ನು ಅಧ್ಯಯನ ಮಾಡಬೇಕಾದಾಗ ಅದಕ್ಕೆ ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಹಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ ಯದಕ್ಷರ ಪದಭ್ರಷ್ಟಂ ಮಾತ್ರ ಹೀನಂತ ಯದ್ಭವೇ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ ಅಂತ ಹೇಳಿ ವೇದಾಧ್ಯಯನ ಮಾಡಿ ಆದ್ಮೇಲೆ ಅಥವಾ ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸಬೇಕಾದಾಗ ನಂತರದಲ್ಲಿ ಈ ಶ್ಲೋಕವನ್ನು ಹೇಳಿ ದೇವರನ್ನ ಕೇಳ್ಕೋಬೇಕು. ಸ್ವಾಮಿ, ವೇದಗಳನ್ನ ಉಚ್ಚಾರಣೆ ಮಾಡಬೇಕಾದಾಗ ಸ್ವರಗಳೇನನ್ನ ತಪ್ಪಾಗಿದ್ರೆ ಕ್ಷಮಾ ಮಾಡು. ಅಂದಮೇಲೆ ವೇದಗಳನ್ನ ಮಂತ್ರಗಳನ್ನ ಸ್ವರಪೂರ್ವಕವಾಗಿ ಉದಾತ್ತ ಅನುದಾತ್ತ ಸ್ವರಿತ ಸ್ವರಗಳು, ಆ ಸ್ವರಗಳನ್ನ ಚೆನ್ನಾಗಿ ಉಚ್ಚಾರಣೆ ಮಾಡಿ ಆ ವೇದಾರ್ಥಗಳನ್ನ ಚೆನ್ನಾಗಿ ತಿಳಿದುಕೊಂಡು ಈ ಎಲ್ಲ ವೇದಗಳಿಗೂ ಕೂಡ ಪರಮ ಮುಖ್ಯ ವೃತ್ಯ ದೇವರೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅನುಸಂಧಾನ ಮಾಡ್ತಾ ಈ ಪ್ರತಿಯೊಂದು ವೇದ ಮಂತ್ರಗಳಿಗೂ ಕೂಡ ಮೂರು ಅರ್ಥ ಇದೆ ಅಂತ ಚಿಂತನೆ ಮಾಡ್ತಾ ತ್ಯರ್ಥತೇರ್ಥಮಪಿ ಸಂಭವಿತಾರ್ಥತ್ರರ್ಥತಾಂ ಶ್ರುತಿಷು ವಿತ್ತದಚಾರ್ಥಂ ಭಾರತಂ ನನು ಶತಾರ್ಥಮಪಿ ಸ್ಯಾದ್ವೈಷ್ಣವಂ ಪದ ಸಹಸ್ರತಯಂ ಹಿ ಅಂಥೇಳಿ ಆ ವೇದಗಳಿಗೆ ಮೂರು ಅರ್ಥ ಇದೆ ಅಂತಂಬುದನ್ನ ಆ ಮೂರೂ ಅರ್ಥಗಳನ್ನು ಚಿಂತನೆ ಮಾಡ್ತಾ ಇಷ್ಟೆಲ್ಲ ಮಾಡಿ ನಮಗೆ ಆಗತ್ತೆ. ಶ್ರೀಮದಾಚಾರ್ಯಂದ್ರು ಅಲ್ಲಪ್ಪ, ನೀನು ಸರಿಯಾಗಿ ವೇದಾರ್ಥಗಳನ್ನು ತಿಳಿಯದೆ ವೇದ ಮಂತ್ರಗಳನ್ನ ಸ್ವರಬದ್ಧವಾಗಿ ಚೆನ್ನಾಗಿ ಉಚ್ಚಾರಣೆ ಮಾಡದೆ ಕರ್ಮದಲ್ಲಿ ಲೋಪವನ್ನ ಮಾಡಿ ಫಲ ಕೊಟ್ಟಿಲ್ಲ ಅಂತೇಳಿ ವೇದಗಳನ್ನ ಅಪ್ರಮಾಣ ಅನ್ನೋದು ಸರಿಯಾಯಿದು? ಒಂದು ಯಾವ್ದನ್ನ ಹೊಸ ಗಾಡಿ ಕೊಂಡ್ಕೊಂಡಿರ್ತೀವಿ, ಆ ಗಾಡಿ ಬಗ್ಗೆ ಏನ್ ತಿಳ್ಕೊಂಡಿರಲ್ಲ, ಸುಮ್ಗೆ ಅವಸರಕ್ಕೆ ಮನೆಗೆ ತಂದ್ಬಿಡ್ತೇವೆ. ಆಮೇಲೆ ಮನೇಲಿ ಏನು ಒತ್ತಬೇಕು, ಯಾವ ಬಟನ್ ಒತ್ತಬೇಕು, ಹಿಂದೆ ಹೋಗ್ಲಿಕ್ಕೆ ಯಾವ್ದು ಮುಂದೆ ಹೋಗ್ಲಿಕ್ಕೆ ಯಾವ್ದು ಯಾವ್ದು ಗೊತ್ತಿರೋದಿಲ್ಲ. ಈ ಗಾಡಿನೇ ಸರಿ ಇಲ್ಲ ಅಂದ್ಬಿಟ್ರೆ ನೀ ಸರಿಯಾಗಿ ತಿಳ್ಕೊಂಡಿಲ್ಲ, ಬರೀ ಕೊಂಡ್ಕೊಂಡ್ಬಂದ್ಬಿಟ್ರೆ ಆಗೋಯ್ತಾ? ಯಾವುದೇ ಒಂದು ಪದಾರ್ಥ ಅದನ್ನ ಕೊಂಡುಕೊಳ್ಳೋದು ಅಷ್ಟೇ ಅಲ್ಲ, ಅದರ ಸ್ಥಿತಿಗತಿಗಳನ್ನ ಚೆನ್ನಾಗಿ ತಿಳ್ಕೋಬೇಕು. ಅದನ್ನ ರಕ್ಷಣೆ ಮಾಡೋದು ಹೇಗೆ, ಅದನ್ನ ಆಪರೇಟ್ ಮಾಡೋದು ಹೇಗೆ, ಅವೆಲ್ಲ ತಿಳ್ಕೊಂಡಿರ್ಬೇಕು. ಅದ್ಯಾವುದು ಇಲ್ಲದೆ ಸುಮ್ಮನೆ ಮನೆಗೆ ತಂದ್ಬಿಟ್ಟು ಇದು ವ್ಯರ್ಥ, ಇದರಿಂದ ಏನು ಉಪಯೋಗ ಇಲ್ಲ ಅಂದ್ರೆ. ವೇದಾರ್ಥ ಮಂತ್ರಗಳನ್ನ ಚೆನ್ನಾಗಿ ತಿಳ್ಕೊಳ್ರಿ, ಅವಾಗ ನಿಮಗೆ ಫಲ ಸಿಗ್ತದೆ. ಆಕ್ಷೇಪಂ ತಮಸಃ ಮಾನವುಚ್ಚಮಾನಃ ಸದ್ಯೋಸೋ ನಿಜಕರ ಪಲ್ಲವದ್ವಯೇನ ಆದಾಯೌ ವ್ಯತನುತ ಬೀಜಮೋಚದೀನಾಂ ಸೂಕ್ತೇನಾಂ ಕುರದಲ ಪುಷ್ಪ ಬೀಜ ತೃಟ್ಟಿಂ. ಮಧ್ವಾಚಾರ್ಯರು ಅವ್ರು ನೋಡ್ತಾ ಇದ್ದಾಗಲೇನೆ ಆ ವ್ಯಕ್ತಿಯನ್ನ ಹತ್ರ ಕರೆದು, ನೋಡಪ್ಪ, ನೀ ವೇದ ಮಂತ್ರಗಳ ಅಪ್ರಮಾಣ ಅಂತೀಯೋ ಇಲ್ಲೋ, ಬೀಜವನ್ನು ಅಂಕುರ ಮಾಡುವ ವೇದ ಮಂತ್ರಗಳು ಇದೆ. ತಕ್ಷಣದಲ್ಲಿ ಆ ವೇದ ಮಂತ್ರವನ್ನ ಉಚ್ಚಾರಣೆ ಮಾಡಿ ಒಂದು ಬೀಜವನ್ನ ತೆಗೆದುಕೊಂಡು ಅದು ಅಂಕುರವಾಗಿ, ಅದು ಗಿಡವಾಗಿ, ಸಸಿಯಾಗಿ, ಗಿಡವಾಗಿ, ಮರವಾಗಿ ಬೆಳೆದು ಹಣ್ಣು ಆಗೇ ಬಿಡುತ್ತಂತೆ.
ಶ್ರೀಮದಾಚಾರ್ಯರು ವೇದ ಮಂತ್ರ ಉಚ್ಚಾರಣೆ ಮಾಡಿದ ತಕ್ಷಣ ಆ ಹಣ್ಣನ್ನ ತೆಗೆದು ಅವನಿಗೆ ಕೊಟ್ರು, ತಗೋಪ ಅಂತ. ಇವಾಗನ್ನ ಒಪ್ತ್ಯಾ ವೇದ ಪ್ರಮಾಣ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಕರ್ತೃವೈಗುಣ್ಯ ಎಂಬುದು ಬಹಳ ದೊಡ್ಡದು, ನಮ್ಮಲ್ಲಿರುವ ದೋಷ. ನಾವು ಸರಿಯಾಗಿ ಅದಕ್ಕೆ ಎಲ್ಲ ಕರ್ಮ ಮುಗಿದ ಮೇಲೆ ಯಚ್ಛಸ್ಮೃತ್ಯಾಚ ನಾಮೋಕ್ತ್ಯ ತಪಸ್ಸಂಧ್ಯಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾಮ್ಯಾತಿ ಸದ್ಯೋ ವಂದೇ ತಮ್ಮ ಅಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಅಂತ. ಇಷ್ಟೆಲ್ಲ ಲೋಪ ಇಟ್ಕೊಂಡ್ಬಿಟ್ಟು ನಮಗೆ ಫಲ ಕೊಟ್ಟಿಲ್ಲ ಅಂತ ಹೇಗೆ ಅನ್ನೋದು ದೇವರನ್ನ? ಇನ್ನ ಲೌಕಿಕ ವೈದಿಕ ಅಂತಂತೀರಾ, ಎಲ್ಲ ಅಕ್ಷರಗಳು. ನಾವು ಸುಮ್ಮಗೆ ಒಂದು ಹೇಳ್ತೇನೆ, ಪ್ರತಿನಿತ್ಯ ನಾವು ತತ್ವನ್ಯಾಸ ಮಾತೃಕಾನ್ಯಾಸ ಮಾಡಬೇಕಾದಾಗ ಅಶೇಷ ಲೌಕಿಕ ವೈದಿಕ ಭೇದವಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ವರ್ಣಾತ್ಮಕ ಶಬ್ದಗಳು ಅಂತ ಹೇಳಿದ್ರಲ್ಲ, ಆ ವರ್ಣಗಳಿಂದ ಪ್ರತಿಪಾದ್ಯವಾದ ಭಗವದ್ ರೂಪಗಳನ್ನು ಕೂಡ ನಾವು ಚಿಂತನೆ ಮಾಡಬೇಕು. ಅದನ್ನ ವಾಯುದೇವರು ಮಾಡ್ತಾರೆ, ನಾವು ಮಾಡ್ಲಿಕ್ಕಾಗೋದಿಲ್ಲ. ಅಮ್ಮಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಇಂ ಈಶಾನಾಯ ನಮಃ. ನಾವು ಈ ಅಕ್ಷರದಿಂದ ಪ್ರತಿಪಾದ್ಯವಾದ ಭಗವದ್ ರೂಪಗಳು ಅಂತ ಇಷ್ಟೇ ತಿಳ್ಕೊಂತೀವಿ. ಆ ರೂಪಗಳನ್ನ ಪ್ರತ್ಯಕ್ಷ ಕಣ್ಣಿಂದ ನೋಡ್ತಾರೋ ವಾಯುದೇವರು. ಆ ಭಗವಂತನ ಆ ರೂಪದಲ್ಲಿ ಎಷ್ಟು ಗುಣಗಳಿದೆ ಅಂತಂಬುದನ್ನು ಕೂಡ ಚಿಂತನೆ ಮಾಡ್ತಾರೆ. ಅಷ್ಟು ನಮಗೆ ಮಾಡ್ಲಿಕ್ಕೆ ಶಕ್ಯವೇ ಇಲ್ಲ. ನಾವು ಬರೀ ಈ ಅಕ್ಷರದಿಂದ ಪ್ರತಿಪಾದ್ಯವಾದ, ಈ ವರ್ಣದಿಂದ ಪ್ರತಿಪಾದ್ಯವಾದ ಈ ರೂಪ ಇದು ಭಗವಂತನದು, ಅದರ ಧ್ಯಾನ ಶ್ಲೋಕ ನಮಗ್ ಗೊತ್ತಿಲ್ಲ, ಆ ರೂಪ ಹೇಗಿರುತ್ತೆ ನಮಗ್ ಗೊತ್ತಿಲ್ಲ, ಅದರ ಗುಣಪೂರ್ಣತ್ವ ನಮಗೆ ಗೊತ್ತಿಲ್ಲ. ಅವೆಲ್ಲವನ್ನು ವಾಯುದೇವರು ಉಪಾಸನೆ ಮಾಡ್ತಾರೆ. ಅದು ಬಹಳ ಮುಖ್ಯ. ಅದಕ್ಕೆ ವರ್ಣಾತ್ಮಕ ಭಗವಂತನ ರೂಪಗಳು. ಆ ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವಗೆ ಆನಂದ ಆನಂದ ಮತ್ತೆ ಪರಮಾನಂದ. ಹೀಗೆ ವಾಯುದೇವರು ಮುಖ್ಯ ಪ್ರಾಣದೇವರ ದೊಡ್ಡದಾದ ಅನುಸಂಧಾನ ಏನ್ ಹೇಳಲಿಕ್ಕೆ ಬಂದ್ವಿ ಅಂತಂದ್ರೆ, ಋಗಾದಿ ಸರ್ವ ವೇದಾರ್ಥ, ಎಲ್ಲಾ ವೇದಗಳ ಅರ್ಥವನ್ನು ಕೂಡ ತಿಳ್ಕೊಂಡಿರ್ತಾರೆ. ಹೋಗ್ಲಿ, ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳಲೇಬೇಕಾದ ಕೆಲವು ಅರ್ಥಗಳನ್ನು ಚಿಂತನೆ ಮಾಡೋಣ. ತಚ್ಚಯ್ಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂಜಿಗಾತು ಭೇಷಜಂ ಷಣ್ಣೋ ಅಸ್ತು ದ್ವಿಪದೇ ಷಂಚತುಷ್ಪದೇ. 4 ಕಾಲಿನ ಪ್ರಾಣಿಗಳು, 2 ಕಾಲಿನ ಪ್ರಾಣಿಗಳು ಎಲ್ಲರೂ ಕೂಡ ಚೆನ್ನಾಗಿರ್ಲಿ, ದೇವತೆಗಳು ನಮಗೆ ಒಳ್ಳೇದು ಮಾಡಲಿ. ಕೆಲವು ಮಂತ್ರಗಳ ಅರ್ಥವನ್ನು ಮಾತ್ರ ನಾವು ತಿಳ್ಕೊಂಡಿವಿ. ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿನ ಪೂಜಾ ವಿಶ್ವವೇದಾಹ. ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳತಕ್ಕಂತಹ ಮಂತ್ರ ಇದು. ಇನ್ನ ಕೆಲವು ಆಶೀರ್ವಾದ ಮಂತ್ರಗಳು ಇದೆ. ಆ ಮಂತ್ರಗಳ ಅರ್ಥವನ್ನ ತಿಳಿದಿದ್ದೇವೆ ಸ್ವಲ್ಪ ಮಟ್ಟಿಗೆ. ಪ್ರಧಾನವಾದ ಅರ್ಥಗಳನ್ನ ಅಟ್ಟೆ ನಾವು ತಿಳ್ಕೊಂಡಿವಿ ಅಟ್ಟೆ ಹೊರತು ಎಲ್ಲ ವೇದಾರ್ಥಗಳನ್ನ ನಾವು ತಿಳ್ಕೊಂಡಿಲ್ಲ. ಇನ್ನು ಬಹಳ ಪ್ರಯತ್ನ ಮಾಡಬೇಕು, ಅದಕ್ಕೆ ಚೆನ್ನಾಗಿ ಅಧ್ಯಯನ ಮಾಡ್ಬೇಕು. ನಾವೆಲ್ಲ ಪುರಾಣಗಳಲ್ಲಿ ಕೇಳ್ತಾ ಇರ್ತೇವೆ, ಯಾವನೊಬ್ಬ ಬ್ರಾಹ್ಮಣನ ಕಥೆ ಹೇಳ್ತಿರ್ತಾರೆ, ವೇದಾಂಗ ಪಾರಗಃ ಅಂತ ಹೇಳ್ತಿರ್ತಾರೆ. ಎಲ್ಲಾ ವೇದಗಳನ್ನು ಅಧ್ಯಯನ ಮಾಡಿದವನು, ಅರ್ಥವನ್ನು ತಿಳ್ಕೊಂಡವನು. ಉದಾಹರಣೆಗೆ ಅಜಾಮಿಳ, ಮಾಧವ ಬ್ರಾಹ್ಮಣ, ಎಲ್ಲರ ಬಗ್ಗೆ ಹೇಳ್ತಾ ಹೋಗ್ತಾ ಭಾಗವತದಲ್ಲಾಗ್ಲಿ ಮಹಾಭಾರತದಲ್ಲಾಗ್ಲಿ ಎಷ್ಟು ಜನ ಋಷಿಗಳು ಬ್ರಾಹ್ಮಣರು ಬಂದಿದ್ದಾರೆ, ಅವರೆಲ್ಲರ ಬಗ್ಗೆ ಹೇಳ್ತಾ ವೇದಗಳ ಅರ್ಥವನ್ನ ಚೆನ್ನಾಗಿ ತಿಳಿದವನು, ಎಲ್ಲಾ ವೇದಗಳನ್ನು ಅಧ್ಯಯನ ಮಾಡಿದವರು ಅಂತ. ಇದು ಬ್ರಾಹ್ಮಣರ ದೊಡ್ಡ ಕ್ವಾಲಿಫಿಕೇಶನ್. ನಮಗೆ ಮುಖ್ಯ ಬೇಕಾದದ್ದೇ ವೇದಾಧ್ಯಯನ, ಅದರ ಅರ್ಥವನ್ನ ಅನುಸಂಧಾನ ಮಾಡ್ಕೊಬಹುದು. ಅದಿಲ್ಲದೆ ಮಿಕ್ಕಿದ್ದೇನು ಪ್ರಯೋಜನ, ಎಲ್ಲ ವ್ಯರ್ಥ. ಹಾಗಾದ್ರೆ ನಾವೇನ್ ಮಾಡಬೇಕು? ವೇದಗಳ ಅರ್ಥವನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ವೇದಾರ್ಥ ನಮಗೆ ಚೆನ್ನಾಗಿ ಆಗಬೇಕು ಅಂತಂದ್ರೆ ಬ್ರಹ್ಮಸೂತ್ರಗಳನ್ನ ಅಧ್ಯಯನ ಮಾಡಬೇಕು. ಫಾರ್ಮುಲಾಸ್ ಎಲ್ಲ ಬ್ರಹ್ಮಸೂತ್ರಗಳು ಕೂಡ, ಅವುಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ರೆ ಆಮೇಲೆ ಷಡಂಗಗಳನ್ನ ಅಧ್ಯಯನ ಮಾಡ್ಬೇಕು ನಾವು. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಶಾಸ್ತ್ರ ಮತ್ತು ಕಲ್ಪ, ಈ ಷಡಂಗಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ರೆ ವೇದಾರ್ಥವನ್ನು ಕೂಡ ಚೆನ್ನಾಗಿ ಮಾಡಿಕೊಳ್ಳಬಹುದು ನಾವು. ಅದು ಗುರುಗಳ ಮುಖಾಂತರ ಅರ್ಥವನ್ನ ತಿಳ್ಕೊಳ್ಳಬೇಕು.
ಹೀಗೆ ಅದು ಸ್ವಲ್ಪ ಮಟ್ಟಿಗೆ ತಿಳ್ಕೊಂತೀವಿ ಅಷ್ಟೇ ಹೊರತು ಮೂರ್ ಅರ್ಥಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಶಕ್ಯ ಇಲ್ಲ. ಆ ಒಂದರ್ಥ ಸರಿಯಾಗಿ ಅರ್ಥ ಆದ್ರೆ ಸಾಕಾಗಿದೆ, ಅದು ಕೆಲವು ವೇದ ಮಂತ್ರಗಳು ಮಾತ್ರ. ಹಾಗಾಗಿ ಋಗಾದಿ ಸರ್ವ ವೇದಾರ್ಥ, ಆಮೇಲೆ ವಿಷ್ಣು ಮಂತ್ರಾರ್ಥ, ಭಗವಂತನನ್ನ ಪ್ರತಿಪಾದನೆ ಮಾಡುವ ಬೇಕಾಷ್ಟು ಮಂತ್ರಗಳು ಇದೆ. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಪಾರ್ಥಿವಾನಿ ವಮೇರಜಾಂಸಿ. ದೇವರನ್ನು ಪ್ರತಿಪಾದನೆ ಮಾಡುವ, ಭಗವಂತನನ್ನೇ ಪ್ರತಿಪಾದನೆ ಮಾಡುವ ಎಲ್ಲ ವೇದ ಮಂತ್ರಗಳು ಕೂಡ ಪರಮೋಕ್ಷ ವೃತ್ತಿಯ ದೇವರನ್ನೇ ಪ್ರತಿಪಾದನೆ ಮಾಡುತ್ತೆ ಅಂತಂಬುದು ಅನುಸಂಧಾನ ಪ್ರಧಾನವಾದದ್ದು. ಆ ಎಲ್ಲ ವೇದ ಮಂತ್ರಗಳು ಕೂಡ ಪುರುಷ ಸೂಕ್ತಾರ್ಥ, ಅದನ್ನ ಪ್ರತಿನಿತ್ಯ ಅನುಸಂಧಾನ ಮಾಡ್ತಾರೆ. ನಾವು ಅಷ್ಟೆಲ್ಲ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ. ಪುರುಷ ಸೂಕ್ತ ಹೇಳ್ತಾ ಅಭಿಷೇಕ ಮಾಡಿ ಎದ್ದೋಗ್ಬಿಡ್ತೀವಿ ಅಷ್ಟೇ. ಬಾಳ ಅಂದ್ರೆ ಕೆಲವು ಮಂತ್ರಗಳ ಅರ್ಥ ಬ್ರಾಹ್ಮಣೋ ಮುಖಾಮಾಸಿ ಬಾಹುರಾಜನ್ಯ ಕೃತಃ ಊರು ತದಚ್ಚ ಯದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯತ ಚಂದ್ರಮಾಮನಾಥೋ ಜಾತಶ್ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯಾಸೀದಂತರಿಕ್ಷಂ ತೀರ್ಷ್ಣೋ ದ್ಯೌ ಸಮಾವರ್ತತ ಪದ್ಭ್ಯಾಂ ಭೂಮಿರ್ದಿಶ್ರೋತ್ರಾತ್ ತಥಾ ಲೋಕಾಂ ಆಕಲ್ಪಯನ್. ಇವೆಲ್ಲ ವೇದ ಮಂತ್ರಗಳು ನಮಗೆ ಗೊತ್ತಾಗತ್ತೆ. ನಮಗೆ ಸಂಸ್ಕೃತ ಚೆನ್ನಾಗಿ ಅಧ್ಯಯನ ಮಾಡಿದವರಿಗೆ ಅಲ್ಲಿ ಪುರುಷ ಸೂಕ್ತದಲ್ಲಿ ಯಾವ ಯಾವ ಅವಯವಗಳಿಂದ ಯಾವ ಯಾವ ದೇವತೆಗಳು ಯಾವ ಯಾವ ಲೋಕಗಳು ಕೂಡ ಹುಟ್ಟಿದೆ, ಯಾವ ಯಾವ ಲೋಕಗಳು ಯಾವ ಯಾವ ದೇವರ ಅವಯವಗಳನ್ನು ಆಶ್ರಯಿಸಿಕೊಂಡಿದೆ, ಅವೆಲ್ಲವನ್ನು ಕೂಡ ಪುರುಷ ಸೂಕ್ತದಲ್ಲಿ ಹೇಳ್ತಾ ಹೋಗ್ತಾರೆ. ಅದನ್ನ ಭಾಗವತದಲ್ಲಿ ವಿರಾಟ್ ರೂಪ ಉಪಾಸನ ಅಂತ ಅವೆಲ್ಲ ನಿಮಗೆ ತಿಳಿಸಿದ್ದೇ ವಿಚಾರ. ಈ ಪುರುಷ ಸೂಕ್ತಾರ್ಥ, ಆ ಪುರುಷ ಸೂಕ್ತ ಅದನ್ನು ಪಠನೆ ಮಾಡ್ತಾ ಇದ್ದಾಗಲೂ ಕೂಡ ಇದೆಲ್ಲ ಅನುಸಂಧಾನ ಬರ್ಬೇಕು ನಮಗೆ ಅಭಿಷೇಕ ಮಾಡಬೇಕಾದಾಗ. ಆ ಅನುಸಂಧಾನ ನಮಗೆ ಎಷ್ಟು ಜನಕ್ಕೆ ಬರುತ್ತೆ ಅಂತಂಬೋದು, ಯಾಕಂದ್ರೆ ಅವಸರ ಬೇಗ ಪೂಜೆ ಮಾಡಿ ಮುಗಿಸಿ ಎದ್ದೋಗ್ಬೇಕಾಗಿರತ್ತೆ. ಪ್ರತಿನಿತ್ಯ ನಮಗೆ ಅರ್ಜೆಂಟೇ. ನಿಧಾನ ಕೂತ್ಕೊಂಡು ಪುರುಷ ಸೂಕ್ತ ಅರ್ಥಾನುಸಂಧಾನ ಮಾಡ್ತಾ ಒಂದ ನೀರ್ ಖಾಲಿ ಆಗೋಗುತ್ತೆ, ಇಲ್ಲ ಟೈಮ್ ಮುಗಿದೋಗ. ಪ್ರತಿಯೊಂದು ಆ ವೇದ ಮಂತ್ರದ ಅರ್ಥವನ್ನ ಸಾಮಾನ್ಯವಾಗಿ ಅನುಸಂಧಾನ ಮಾಡಿ ಪ್ರತಿಯೊಬ್ಬರು ಅಭಿಷೇಕ ಮಾಡೇ ಮಾಡ್ತಾರೆ. ವಿಶೇಷ ಅರ್ಥವನ್ನು ಎಲ್ಲಿ ತಿಳ್ಕೊಳ್ಳಿಕ್ಕೆ ಶಕ್ಯ? ವಾಯುದೇವರು ಮಾಡ್ತಾರೆ. ಪುರುಷ ಸೂಕ್ತ ಅರ್ಥ, ಗಾಯತ್ರಿ ಅರ್ಥ, ಗಾಯತ್ರಿ ಮಂತ್ರದ ಅರ್ಥವನ್ನು ನಾವೆಲ್ಲರೂ ತಿಳ್ಕೊಳ್ಳಿಕ್ಕೇ ಬೇಕು ಪ್ರಧಾನವಾಗಿ. ಅದನ್ನ ಹೇಳ್ತೀನಿ. ಗಾಯತ್ರಿ ಮಂತ್ರದ ಸಾಮಾನ್ಯ ಅರ್ಥವನ್ನು ಕೂಡ ಹೇಳ್ತೀನಿ ನಾನು. ಮುಂದೆ ಏನೇನು ಅನುಸಂಧಾನ ಮಾಡಬೇಕು ಗಾಯತ್ರಿ ಮಂತ್ರದ, ವಿಶ್ವಾಮಿತ್ರ ಗಾಯತ್ರಿ ಹಾಗೂ ಬ್ರಹ್ಮ ಗಾಯತ್ರಿ ಎರಡೂ ಅರ್ಥವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾದ ಅರ್ಥವನ್ನು ಕೂಡ ಅನುಸಂಧಾನ ಮಾಡ್ತಾರೆ ವಾಯುದೇವರು. ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥ, 72 ಮಹಾಮಂತ್ರಗಳಲ್ಲಿ ಇವು ಎಲ್ಲ ಮಂತ್ರಗಳೇ ಪ್ರಧಾನವಾದದ್ದು. ವಾಸುದೇವ ದ್ವಾದಶಾಕ್ಷರ ಎಲ್ಲ ಮಂತ್ರಗಳು ಕೂಡ, ಆ ಎಲ್ಲ ಮಂತ್ರಗಳ ಅರ್ಥವನ್ನು ಕೂಡ ವಾಯುದೇವರು ತಿಳ್ಕೊಂಡಿದ್ದಾರೆ, ಪ್ರತಿನಿತ್ಯ ಅನುಸಂಧಾನ ಮಾಡ್ತಾರೆ. ಆ ಮೊದಲ ಏನು ದ್ವಾದಶಾಕ್ಷರದಲ್ಲಿ ಏನು 8 ಅಕ್ಷರಗಳಿದೆಯಲ್ಲ, ಅದರೊಳಗೆ ಆದ್ಯ ಅಷ್ಟಾಕ್ಷರಾರ್ಥ, ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ. ಆ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿ ಇರುವ ಮೊದಲನೇ 8 ಅಕ್ಷರಗಳು, ಅದರ ಅರ್ಥವನ್ನು ಕೂಡ ತಿಳಿದುಕೊಂಡಿದ್ದಾನೆ. ಶ್ರೀಮನ್ ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ, ಓಂ ನಮೋ ನಾರಾಯಣಾಯ ಓಂ. ಈ ನಾರಾಯಣ ಅದು ಗಾಯತ್ರಂಗತ್ವೇನ ಪ್ರತಿನಿತ್ಯ ನಾವು ಜಪ ಮಾಡೇ ಮಾಡ್ತೀವಿ. 10 ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ 30 ನಾರಾಯಣ ಮಂತ್ರ, 100 ಮಾಡಿದ್ರೆ 300 ನಾರಾಯಣ ಮಂತ್ರ. ಅದಕ್ಕೂ ಕೂಡ ಅಂಗನ್ಯಾಸ ಕರನ್ಯಾಸ ಎಲ್ಲ ಇದೆ ನಾರಾಯಣ ಮಂತ್ರ ಜಪ ಮಾಡೋದ್ರ ಸಲುವಾಗಿಯೂ ಕೂಡ. ಹಾಗೆ ಆ ಮಂತ್ರಾರ್ಥವನ್ನ ಚೆನ್ನಾಗಿ ತಿಳ್ಕೋಬೇಕು. ನಾರಾಯಣ ಎಂಬ ಶಬ್ದದ ಅರ್ಥವನ್ನು ಕೂಡ ತಿಳ್ಕೋಬೇಕು. ವಾಸುದೇವ ಎಂಬ ಶಬ್ದದ ಅರ್ಥವನ್ನು ಕೂಡ ಚೆನ್ನಾಗಿ ತಿಳ್ಕೋಬೇಕು. ಆಮೇಲೆ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ. ಈ
ಓಂ ನಮೋ ಭಗವತೆ ವಾಸುದೇವಾಯ ಓಂ ಎಂಬ ಈ ಮಂತ್ರವನ್ನ ಏನು ನಾರದರು ಧ್ರುವರಾಜರಿಗೆ ಉಪದೇಶ ಮಾಡಿದರಲ್ಲ, ಅದೇ ಮಂತ್ರವನ್ನ ಧ್ರುವ ಚತುರ್ಥ ಸ್ಕಂದದಲ್ಲಿ ಭಾಗವತದಲ್ಲಿ ಬರ್ತದೆ. ತಲೆ ಮೇಲೆ ಕೈ ಇಟ್ಟು ಇದೇ ಮಂತ್ರವನ್ನು ಉಪದೇಶವನ್ನ ಮಾಡ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಓಂ. ಎಂತಹ ಮಂತ್ರ ಗೊತ್ತಾ ಇದು? ಈ ಮಂತ್ರವನ್ನ ಉಪಾಸನ ಮಾಡಿ ಜಪವನ್ನ ಮಾಡಿ ಆ ವಾಸುದೇವ ಎಂಬ ಭಗವಂತನ ರೂಪವನ್ನ ಪ್ರತ್ಯಕ್ಷವಾಗಿ ದರ್ಶನ ಮಾಡಿದವರು ಧ್ರುವರಾಜರು. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರತ್ವಧಾಮ್ನ ಅನ್ಯಾಶ್ಚ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆ ವಾಸುದೇವ ನಾಮಕ ಭಗವಂತನನ್ನು ಸ್ತೋತ್ರ ಮಾಡ್ತಾ ಆ ಎಲ್ಲ ಅರ್ಥಾನುಸಂಧಾನವನ್ನ ಮಾಡ್ತಾರೆ. ಇನ್ನು ಶಬ್ದಗಳ ಅರ್ಥ ಹೇಳ್ತಾ ಹೋಗ್ತೇನೆ. ನಾರಾಯಣ ಎಂಬ ಶಬ್ದದ ಅರ್ಥ, ವಾಸುದೇವ ಎಂಬ ಶಬ್ದದ ಅರ್ಥವನ್ನ ನಾವೆಲ್ಲ ಪ್ರತಿನಿತ್ಯ ಮನೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ಬೇಕಾದಾಗ ಹೆಣ್ಣು ಮಕ್ಕಳು ಕೂಡ ಈ ಅನುಸಂಧಾನ ಮಾಡಬಹುದು. ನಾರಾಯಣ ನಾರಾಯಣ, ವಾಸುದೇವ ವಾಸುದೇವ ಅಂತ ಸ್ಮರಣೆ ಮಾಡ್ತಿರ್ತೀವಲ್ಲ, ಅದರ ಅರ್ಥವನ್ನ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಸಾಕು. ವಾಯುದೇವರು ಉಪಾಸನೆ ಮಾಡೋದು ದೊಡ್ಡದು, ಅವೆಲ್ಲ ಬೇರೆ ಒಂದು ದೊಡ್ಡ ವಿಚಾರ ಅಂತ ಇಟ್ಕೊಂಬೋಣ. ನಾವಂತೂ ಒಂದು ಸಾಮಾನ್ಯ ಒಂದ್ ಅರ್ಥವನ್ನ ತಿಳ್ಕೊಂಡಿರ್ಬೇಕಲ್ಲ, ಬೇಡ ಒಂದ್ 4-6 ಅರ್ಥವನ್ನಾದ್ರೂ ತಿಳ್ಕೊಂಡಿದ್ರೆ. ಅಸುದೇವ ಅಂತಂದ್ರೆ, ಅಸು ಅಂದ್ರೆ ಮುಖ್ಯ ಪ್ರಾಣದೇವರು, ಅಸುದೇವ ಅಂದ್ರೆ ಮುಖ್ಯ ಪ್ರಾಣದೇವರು ಅಂತ. ವಾರ್ಥಂ ಜಾತಃ ಅಸುದೇವ ವಾಸುದೇವ, ಎಲ್ಲರಿಗೆ ಜ್ಞಾನವನ್ನು ಕೊಡೋದರ ಸಲುವಾಗಿ ಅವತಾರ ಮಾಡಿದ ರೂಪ ಅಂದ್ರೆ ವಾಸುದೇವ ಎಂಬ ರೂಪ. ಅದು ಯಾರ್ದು? ಮುಖ್ಯ ಪ್ರಾಣದೇವರದೇ. ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಾಗ ಅವರ ಶ್ರೀಮದಾಚಾರ್ಯ ಹೆಸರು ವಾಸುದೇವನೇ. ವಾಸುದೇವ ಅದು ಭಗವಂತನ ನಾಮ, ಅದು ಮಧ್ವಾಚಾರ್ಯ ಇಟ್ಕೊಂಡಾರೆ ಅವತಾರ ಮಾಡಿದಾಗ. ನಿಜವಾಗ್ಲೂ ಎಲ್ಲವೂ ಕೂಡ ದೇವರ ಹೆಸರುಗಳೇ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತ ಹೇಳ್ತಾರೆ ವೇದಗಳಲ್ಲಿ. ಎಲ್ಲ ನಾಮಗಳು ಕೂಡ ದೇವರನ್ನೇ ಹೇಳಿಕೊಡುತ್ತೆ. ಲಕ್ಷ್ಮಿ, ವಾಯು, ಇಂದ್ರ, ಚಂದ್ರ, ಅಗ್ನಿ, ವರುಣ, ಕುಬೇರ, ನಿರತಿ, ಯಮ. ಇನ್ನು ದೇವರ ನಾಮಗಳು ಬೇಕಾಟಿದೆ, ವಿಷ್ಣು ಸಹಸ್ರ ನಾಮಗಳು, ಅಜಿತಾದಿ ಎಲ್ಲ ರೂಪಗಳು, ಆ ಎಲ್ಲಾ ನಾಮಗಳು ನೀವು ಮಾತೃಕಾನ್ಯಾಸ ಹೇಳ್ಬೇಕಾದಾಗ ಹೇಳ್ತೀರಿ ಎಷ್ಟೆಷ್ಟು ನಾಮಗಳು ಅಂತೆಲ್ಲ ಗೊತ್ತಿದೆ ನಿಮಗೆ. ಪ್ರತಿನಿತ್ಯ ಪೂಜೆ ಮಾಡಬೇಕಾದಾಗ ಆ ಎಲ್ಲ ನಾಮಗಳು ಕೂಡ ದೇವರನ್ನೇ ಪ್ರತಿಪಾದನೆ ಮಾಡುತ್ತೆ ಅಂತ ಅನುಸಂಧಾನ ಪ್ರತಿ ಕ್ಷಣದಲ್ಲೂ ಮಾಡಬೇಕು, ಪ್ರತಿನಿತ್ಯ ಮಾಡಬೇಕು. ಅದನ್ನ ವಾಯುದೇವರು ಮಾಡ್ತಾರೆ. ನಾರಾಯಣ ಎಂಬ ಶಬ್ದದ ಅರ್ಥವನ್ನ ಸ್ವಲ್ಪ ತಿಳಿಯೋಣ. ಅರಾಹ ಅಂತಂದ್ರೆ ದೋಷಗಳು. ನವಿದ್ಯಂತೆ ಅರಾಹ ಯಸ್ಯಾಂಸ. ನಾರಾ ಅಂದ್ರೆ ಲಕ್ಷ್ಮೀದೇವಿ, ನಾರಾ ಅಂದ್ರೆ ಲಕ್ಷ್ಮೀದೇವಿ. ಯಾರನ್ನ ಬೇಕಾದ್ರೆ ಹೆಣ್ಣು ಮಕ್ಕಳು ನಾರಾ ಅಂತ ಹೆಸರು ಇಟ್ಕೋಬಹುದು, ಆದ್ರೆ ಇಟ್ಕೊಂಬಲ್ಲ. ನಾರಾ ಅಂದ್ರೆ ಲಕ್ಷ್ಮೀದೇವಿ, ಯಾವ ದೋಷಗಳು ಇಲ್ಲದೆ ಇದ್ದವಳು ಅಂತ ಅರ್ಥ. ನಾರಾಯಣ ಅಯನಂ ಆಶ್ರಯ ನಾರಾಯಣ, ಆ ಲಕ್ಷ್ಮೀದೇವಿಗೂ ಕೂಡ ಆಶ್ರಯನಾಗಿದ್ದಾನೆ, ಆದ್ದರಿಂದ ದೇವರಿಗೆ ನಾರಾಯಣ ಅಂತ ಕರೀತಾರೆ. ಯಾಕೆಂದ್ರೆ ಇಲ್ಲಿ ಏನು ಅನುಸಂಧಾನ ಮಾಡಬೇಕು ಅಂತಂಬುದು ರಾಯರು ವಾಯುದೇವರು ಉಪಾಸನೆ ಮಾಡೋದು ಏನು ಮಾಡ್ತಾರೆ ಎಂಬುದನ್ನು ಹೇಳ್ತಾ ಇದ್ದಾರೆ. ನಾವು ಕನಿಷ್ಠ ಪಕ್ಷ ಏನ್ ತಿಳ್ಕೋಬಹುದು ಅರ್ಥವನ್ನ ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟ, ಟೀಕಾರಾಯರು ಶ್ರೀಮನ್ ನ್ಯಾಯಸುಧಾದಲ್ಲಿ ತಿಳಿಸಿಕೊಟ್ಟ ಒಂದಿಷ್ಟು ಕೆಲವು ಅರ್ಥಗಳನ್ನಾದ್ರೂ ಕೂಡ ನಾವು ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಉಂಟು ಅಂತಂಬುದನ್ನ ಹೇಳ್ತಾ ಇದ್ದಾರೆ. ನಾರಾಹ ಅಂದ್ರೆ ವೇದಗಳು, ಯಾವ ದೋಷಗಳೂ ಇಲ್ಲದೆ ಇದ್ದದ್ದು, ಸ್ವತಃ ಪ್ರಮಾಣವಾಗಿರ್ತಕ್ಕಂಥದ್ದು ವೇದಗಳು. ಅಂತಹ ವೇದಗಳು, ಅವುಗಳಿಗೆ ಏನಂತ ಕರೀತಾರೆ? ನಾರಾಹ ಅಂತ ಕರೀತಾರೆ ವೇದಗಳಿಗೆ. ಯಾಕಂದ್ರೆ ಅವುಗಳಲ್ಲೂ ಯಾವ ದೋಷಗಳು ಇಲ್ಲ. ಆ ವೇದ ಮಂತ್ರಗಳಿಗೂ ಕೂಡ ಆಶ್ರಯನಾಗಿದ್ದಾನೆ ಭಗವಂತ, ಆದ್ದರಿಂದ ನಾರಾಯಣ ಅಂತ ದೇವರನ್ನ ಕರೀತಾರೆ. ನಾರಹ ಅಂತಂದ್ರೆ ಮುಖ್ಯ ಪ್ರಾಣ ದೇವರು, ಅವರಿಗೂ ಕೂಡ ಆಶ್ರಯರಾಗಿದ್ದಾರೆ ದೇವರು, ಆದ್ದರಿಂದ ನಾರಾಯಣ. ನಾರಾಹ ಅಂತಂದ್ರೆ ಗುಣಗಳು, ಅರಾಹ ಅಂದ್ರೆ ದೋಷಗಳು.
ಅರವಿರುದ್ಧ ನಾರಾಹ ಅಂತಂದ್ರೆ ಗುಣಗಳು, ಎಲ್ಲ ಗುಣಗಳಿಗೂ ಆಶ್ರಯನಾಗಿದ್ದಾನೆ ಭಗವಂತ. ಆದ್ದರಿಂದ ನಾರಾಯಣ ಅಂತ ಇದೊಂದು ಅನುಸಂಧಾನ ಮಾಡಬಹುದು. ನರ ಸಂಬಂಧಿ, ನಾರಂ ಅಂದ್ರೆ ಜ್ಞಾನಂ ಅಂತ ಅರ್ಥ. ನಮಗೆಲ್ಲ ಜ್ಞಾನವನ್ನು ಕೊಡೋನು ಅವನೇ, ಆ ಮೂಲಕವಾಗೂ ನಮಗೂ ಆಶ್ರಯನಾಗಿದ್ದಾನೆ. ನಮಗೆ ಸರಿಯಾದ ಜ್ಞಾನವನ್ನು ಕೊಡದೆ ಹೋದ್ರೆ ಇವೆಲ್ಲ ಅರ್ಥಾನುಸಂಧಾನ ನಾವೇನ್ ಮಾಡ್ತೇವೆ? ಜ್ಞಾನನೇ ಇಲ್ಲದೆ ಹೋದ್ರೆ ಅರ್ಥಾನುಸಂಧಾನ ಏನ್ ಮಾಡ್ಲಿಕ್ಕೆ ಶಕ್ಯ ನಮಗೆ? ಸಾಮಾನ್ಯ ಜ್ಞಾನ ಕೊಡೋನು ಅವನೇ, ಮಧ್ಯಮ ಜ್ಞಾನವನ್ನು ಕೊಡೋನು ಅವನೇ, ಉತ್ತಮ ಜ್ಞಾನವನ್ನು ಕೊಡೋನು ಅವನೇ, ವಿಶೇಷ ಜ್ಞಾನವನ್ನು ಕೊಡೋನು ಅವನೇ, ಅಪರೋಕ್ಷ ಜ್ಞಾನವನ್ನು ಕೊಡೋನು ದೇವರೇ. ಹಿಂಗಾಗಿ ನಾರಾಯಣ ಅಂತಂದ್ರೆ ನಮಗೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವ ಮೂಲಕವಾಗಿ ಮುಖ್ಯವಾಗಿ ಆಶ್ರಯನಾಗಿದ್ದಾನೆ. ಆದ್ದರಿಂದ ದೇವರಿಗೆ ನಾರಾಯಣ ಅಂತ ಚಿಂತನೆ ಅನುಸಂಧಾನ. ಹೀಗೊಂದಿಷ್ಟು ಅರ್ಥ ಆದ್ರೆ, ಇನ್ನು ವಾಸುದೇವ ಎಂಬ ಶಬ್ದಕ್ಕೆ ಎಲ್ಲರಿಗೂ ಪ್ರಾಣವನ್ನು ಕೊಡುವ ದೇವರು ಅಂತಂದ್ರೆ ಅದು ದೇವರೊಬ್ಬನೇ. ಎಲ್ಲರಿಗೂ ಪ್ರಾಣವನ್ನ ಶ್ವಾಸೋಚ್ಛ್ವಾಸವನ್ನು ಮಾಡಿಸುವವರು ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಿಗೂ ಕೂಡ ಶ್ವಾಸೋಚ್ಛ್ವಾಸವನ್ನು ಮಾಡಿಸುವವನು ದೇವರು. ಆದ್ದರಿಂದ ನಿಜವಾಗಲೂ ವಾಸುದೇವ ಎಂಬ ಶಬ್ದಕ್ಕೆ ಅರ್ಥ ದೇವರು ಅಂತ. ಹೀಗಾಗಿ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ, ಅಲ್ಲಿ ಓಂಕಾರವನ್ನು ಕೂಡ ಸೇರಿಸಿದ್ದಾರೆ. ಆ ಓಂಕಾರದ ಅರ್ಥವನ್ನು ಕೂಡ, ಎಲ್ಲ ವೇದಗಳ ಅರ್ಥ ಓಂಕಾರದಲ್ಲಿ ಅಡಗಿದೆ ಅಂತ ಶ್ರೀಮದಾಚಾರ್ಯ ನಮಗೆ ತಿಳಿಸಿಕೊಡ್ತಾರೆ. ಟೀಕಾರಾಯರು ಕೂಡ ನಮಗೆ ತಿಳಿಸಿಕೊಡ್ತಾರೆ. ಓಂಕಾರದ ವ್ಯಾಖ್ಯಾನ ವ್ಯಾಹೃತಿ ಮಂತ್ರ, ವ್ಯಾಹೃತಿಯ ಮಂತ್ರದ ವ್ಯಾಖ್ಯಾನ ಗಾಯತ್ರಿ ಮಂತ್ರ, ಗಾಯತ್ರಿ ಮಂತ್ರದ ವ್ಯಾಖ್ಯಾನ ಪುರುಷ ಸೂಕ್ತ, ಪುರುಷ ಸೂಕ್ತದ ವ್ಯಾಖ್ಯಾನ ಎಲ್ಲ ವೇದ ಮಂತ್ರಗಳು. ಹೀಗಾಗಿ ಓಂಕಾರ ಅದನ್ನು ಕೂಡ ಅನುಸಂಧಾನ ಮಾಡಿ ಜಪವನ್ನ ಮಾಡ್ತಕ್ಕಂಥವರು ಮುಖ್ಯ ಪ್ರಾಣದೇವರು. ಹಾಗಾಗಿ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ಅವೆಲ್ಲವನ್ನು ಕೂಡ ಉಪಾಸನೆ ಮಾಡ್ತಾರೆ. 4 ಅಕ್ಷರಗಳು ಅಂತ್ಯ ಚತುರಕ್ಷರಾರ್ಥ. ವಾಸುದೇವಾಯ ನಮಃ, ನಮಸ್ಕಾರ. ಆ ಎಂಥವನು ವಾಸುದೇವ, ಆ ರೂಪದಿಂದ ಏನೇನು ಕೆಲಸಗಳನ್ನು ಮಾಡ್ತಾನೆ. ವಾಸುದೇವ ಎಂಬ ಶಬ್ದಕ್ಕರ್ಥ ನಾವೆಲ್ಲ ಇಷ್ಟೊತ್ತು ಸಾಮಾನ್ಯವಾಗಿ ತಿಳಿದಿದ್ದೇವೆ. ಜ್ಞಾನವನ್ನು ಕೊಡುವ ರೂಪ ಅಂದ್ರೆ ವಾಸುದೇವ, ಪ್ರಾಣವನ್ನು ಶ್ವಾಸೋಚ್ಛ್ವಾಸವನ್ನು ಕೊಡುವ ರೂಪ ಅಂತ ಚಿಂತನೆ ಮಾಡ್ಲಿಕ್ಕೆ ವಾಸುದೇವ ಅಂತಂದ್ರೆ. ಜ್ಞಾನ ಹಾಗೂ ಶ್ವಾಸೋಚ್ಛ್ವಾಸ ಎರಡನ್ನೂ ಕೊಡ್ತಕ್ಕಂತಹ ಆ ಭಗವಂತ ವಾಸುದೇವ ಅಂತ ಆ ಪದದಲ್ಲಿ ಬರುವ ಅರ್ಥವನ್ನು ಅನುಸಂಧಾನ ಮಾಡಬಹುದು. ಇನ್ನೊಂದು ಅರ್ಥ ಏನು ಅಂತಂದ್ರೆ, ವಾಸುದೇವ ನಾಮಕ ಭಗವಂತನನ್ನು ಉಪಾಸನೆ ಮಾಡುವುದರಿಂದ ನಮಗೇನು ಲಾಭ ಅಂದ್ರೆ ಫಲಪ್ರದೋ ಭಗವಾನ್ ವಾಸುದೇವ. ದೇವರದು 4 ರೂಪಗಳು, ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅಂತ. ಆ ತುರಿಯ ಏನು ಗೊತ್ತಾ? ಯಾವುದು ತುರಿಯ ರೂಪ? ಯಾವುದದು? ಅದು ವಾಸುದೇವನೇ. ಅದು ತಲೆ ಮೇಲೆ 12 ಅಂಗುಳ ಮೇಲೆ ಇರುತ್ತದೆ. ಆ ಭಗವದ್ ರೂಪ ಯಾವಾಗೂ ನಮ್ಮನ್ನ ರಕ್ಷಣೆ ಮಾಡುತ್ತೆ. ನಮಗೆ ಮೋಕ್ಷವನ್ನು ಕೊಡುವ ರೂಪ ಅಂತಂದ್ರೆ ಅದೇ. ನಮ್ಮ ಸ್ವರೂಪಾನಂದಾಭಿವ್ಯಕ್ತಿಯನ್ನು ಕೊಡುವ ಭಗವಂತನ ರೂಪ ಅಂದ್ರೆ ವಾಸುದೇವ ರೂಪ. ಫಲಪ್ರದೋ ಭಗವಾನ್ ವಾಸುದೇವ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಆ ವಾಸುದೇವ ಎಂಬ ಭಗವಂತ ನಮಗೆ ಆ ಫಲವನ್ನು ಕೊಡಬೇಕಾದ್ರೆ ಅದು ಅರ್ಥಾನುಸಂಧಾನ ಮಾಡಬೇಕೋ ಬೇಡೋ ಹೇಳಿ. ಹಾಗಾಗಿ ವ್ಯಾಹೃತ್ಯರ್ಥ, ವ್ಯಾಹೃತಿಯ ಅರ್ಥವನ್ನು ಕೂಡ ನಾವು ಚೆನ್ನಾಗಿ ತಿಳ್ಕೋಬೇಕು. ತತ್ಸವಿತರವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಮಾತೃಕಾ ಮಂತ್ರಾರ್ಥ, ಮಾತೃಕಾ ಮಂತ್ರಗಳು ಅವೆಲ್ಲವನ್ನು ಕೂಡ ಪೂಜಾ ಮಾಡ್ಬೇಕಾದ್ರೆ ನೀವೆಲ್ಲ ನೋಡ್ತೀರಿ. ಪ್ರಣವೋಪಾಸಕಾನ, ಪ್ರಣವ ಅಂತಂದ್ರೆ ಓಂಕಾರ. ಆ ಓಂಕಾರವನ್ನು ಉಪಾಸನ ಮಾಡೋದು ಅಂದ್ರೆ ಅದು ಯತಿಗಳಿಗೆ 3000 ಜಪ ಮಾಡ್ತಾರೆ. ಅವರು ಮಾಡ್ಲೇಬೇಕು ಪ್ರತಿನಿತ್ಯ ಯತಿಗಳು. ನಾವೆಲ್ಲ 10 ಮಾಡ್ಲಿಕ್ಕೆ ಮಾತ್ರ ಯೋಗ್ಯರಷ್ಟೇ. ಅಷ್ಟಮಹಾಮಂತ್ರಗಳಲ್ಲಿ ಅದು ಒಂದು ಬರ್ತದೆ, ಪ್ರಣವ ಮಂತ್ರ. ಅದನ್ನು ಕೂಡ ಉಪಾಸನೆ ಮಾಡ್ಲಿಕ್ಕೆ ಬೇಕು ನಾವು. ಆದ್ರೆ ಯತಿಗಳಷ್ಟು ಉಪಾಸನೆ ಮಾಡೋಂಗಿಲ್ಲ, ಅಷ್ಟು ಜಪಗಳನ್ನು ಮಾಡೋ ಅಧಿಕಾರ ನಮಗಿಲ್ಲ. ಹಾಗಾಗಿ ಪ್ರಣವೋಪಾಸಕಾನ
ಇದನ್ನು ನಾವು ಮಾಡೋದೊಂದು ಕಡೆ ಇರ್ಲಿ, ವಾಯುದೇವರು ಇದನ್ನು ಹೇಗೆ ಉಪಾಸನೆ ಮಾಡ್ತಾರೆ ವಿಚಾರ ಮಾಡಿ. ಓಂಕಾರವನ್ನು ಜಪ ಮಾಡಬೇಕಾದಾಗ ಮುಖ್ಯ ಪ್ರಾಣದೇವರಾಗ್ಲಿ ಚತುರ್ಮುಖ ಬ್ರಹ್ಮದೇವರಾಗ್ಲಿ ಎಷ್ಟು ಅನುಸಂಧಾನ ಓಂಕಾರ ಎಂಬುದಕ್ಕೆ ಅರ್ಥನೇ ಪೂರ್ಣ ಅಂತ ಅರ್ಥ. ಅಕಾರ ಉಕಾರ ಮಕಾರಗಳು ಸೇರಿ ಓಂ ಅಂತಾಗಿದೆ. ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಕಾರ ಉಕಾರ ಮಕಾರ ಇತಿ ತಾನೇ ಕದಾ ಸಮಭರತ್ತದೇತದೋಮಿತಿ ಯಮುಕ್ತ್ವಾ ಮುಚ್ಯತೆ ಯೋಗಿ ಜನ್ಮ ಸಂಸಾರ ಬಂಧನಾತ್. ಓಂ ನಮೋ ನಾರಾಯಣಾಯೇತಿ ಮಂತ್ರೋಪಾಸಕಃ ವೈಕುಂಠ ಭುವನ ಲೋಕಂ ಗಮಿಷ್ಯತಿ ತದಿದಂ ಪರಂ ಪುಂಡರೀಕಂ ವಿಜ್ಞಾನ ಘನಂ. ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಆ ನಾರಾಯಣ ಮಂತ್ರವನ್ನು ಕೂಡ ಓಂಕಾರವನ್ನು ಕೂಡ ಎಷ್ಟು ಅದರೊಳಗೆ ಅಕ್ಷರಗಳಿದೆ, ಎಷ್ಟು ಸ್ವರಗಳಿದೆ, ಅವೆಲ್ಲವನ್ನು ಕೂಡ ಅರ್ಥವನ್ನು ತಿಳ್ಕೊಂಡು ನಾವು ಪ್ರತಿನಿತ್ಯ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ವಾಯುದೇವರು ಮಾಡ್ತಾರೆ. ಹೀಗಾಗಿ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಚೇಷ ಶಬ್ದಾರ್ಥ, ಅಚೇಷ ಶಬ್ದಗಳು ಎಲ್ಲಾ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು ಧ್ವನ್ಯಾತ್ಮಕ ಶಬ್ದಗಳು. ನಮ್ಮ ಶ್ರೀಮದಾಚಾರ್ಯ ಒಂದು ಕಡೆ ಹೇಳ್ತಾ, ಈ ನದಿ ಜೋರಾಗಿ ಪ್ರವಾಹ ಹರಿಯತ್ತಲ್ಲ, ಬರ್ರ ಶಬ್ದ ಬರ್ತಿರ್ತದೆ. ನದಿ ಹತ್ರ ನಿಂತಿರ್ರಿ, ಒಂದು ಜೋರ ನದಿ ಪ್ರವಾಹ ಹತ್ರ ನಿಂತಿರ್ರಿ, ಎಷ್ಟು ಜೋರಾಗಿ ಶಬ್ದ ಬರ್ತಾ ಇರತ್ತೆ. ಅದರಿಂದಲೂ ಕೂಡ ದೇವರು ಪ್ರತಿಪಾದ್ಯ ಅಂತ, ಆ ಶಬ್ದದಿಂದ. ದೇವರ ಗಾಂಭೀರ್ಯವನ್ನು ಹೇಳಿಕೊಡ್ತಕ್ಕಂತಹ ಕೆಲವು ಶಬ್ದಗಳು ಇದೆ. ಆ ಎಲ್ಲ ಶಬ್ದಗಳಿಂದಲೂ ಕೂಡ ದೇವರು ಪ್ರತಿಪಾದ್ಯ ಅಂತ ಹೇಳ್ತಾರೆ. ಋಗಾದಿ ಸರ್ವ ವೇದಾರ್ಥ, ವಿಷ್ಣು ಮಂತ್ರಾರ್ಥ, ಪುರುಷ ಸೂಕ್ತಾರ್ಥ, ಗಾಯತ್ರಿ ಅರ್ಥ, ಇವೆಲ್ಲವನ್ನು ಕೂಡ ಪ್ರತಿನಿತ್ಯ ಉಪಾಸನೆ ಮಾಡುವವರು ವಾಯುದೇವರು. ಅಂತ ವಾಯುದೇವರಿಗೆ ನಾವು ಅವರ ಮೂಲಕವಾಗಿ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಇಷ್ಟು ಅರ್ಥಗಳನ್ನ ಅವರು ಉಪಾಸನೆ ಮಾಡುತ್ತಾರೆ ಅಂತ ಹೇಳುವ ಮಂತ್ರಾಲಯ ಪ್ರಭುಗಳು ಆ ಎಲ್ಲ ಅರ್ಥಗಳನ್ನು ಕೂಡ ತಿಳಿದುಕೊಂಡಿದ್ದಾರೆ. ವಾಯುದೇವರಟ್ಟು ತಿಳ್ಕೊಳ್ಳಿಕ್ಕೆ ಶಕ್ಯವಿಲ್ಲ. ಆದರೆ ಅವರು ನಿತ್ಯ ಉಪಾಸನೆ ಮಾಡಲೇಬೇಕಾದ ಅರ್ಥವನ್ನು ಎಷ್ಟು ಅನುಸಂಧಾನ ಮಾಡಬೇಕೋ ಅಷ್ಟು ಅನುಸಂಧಾನವನ್ನ ಚೆನ್ನಾಗಿ ಮಾಡ್ತಾರೆ. ಆದ್ರಿಂದ ಇದನ್ನ ಬರೆದಿದ್ದಕ್ಕೆ ಅವರು ಒಬ್ಬರಿಗೆ ಗೊತ್ತಾಗತ್ತೆ. ಅಷ್ಟು ವಿಶೇಷ ಅರ್ಥಗಳನ್ನ ಚಿಂತನೆ ಅವರು ಮಾಡಿದ್ದಾರೆ ಅಂತ. ಇನ್ನ ಬಹಳ ಅರ್ಥ ಇದೆ. ಲೌಕಿಕ ವೈದಿಕ ವೇದವನ್ನ ಎಷ್ಟು ವರ್ಣಗಳು ತಗೊಂಡಾರೋ ಬಹಳಷ್ಟು ವರ್ಣಗಳು ತಗೊಂಡಾರ. ವರ್ಣಾತ್ಮಕ ಶಬ್ದಗಳು ಧ್ವನ್ಯಾತ್ಮಕ ಶಬ್ದಗಳು ಯಾವ್ಯಾವ್ದು ಏನೇನು ಅರ್ಥವನ್ನು ಹೇಳಿಕೊಡುತ್ತೆ ಅಂತಂಬೋದು ಶ್ರೀಮದಾಚಾರ್ಯ ವಿಸ್ತಾರವಾಗಿ ಬೇರೆ ಬೇರೆ ಕಡೆ ಭಾಷೆದಲ್ಲೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅವೆಲ್ಲವನ್ನು ಕೂಡ ನಾವು ಕನಿಷ್ಠ ಪಕ್ಷ ಪ್ರತಿನಿತ್ಯ ಸಾಮಾನ್ಯವಾಗಿ ಆದ್ರೂ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಪಾಪಾವಿದ್ಧ ದೈತ್ಯ ಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದಿ ಅನಂತ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಅನಂತ ರೂಪ ಭಗವತ್ ಕಾರ್ಯ ಸಾಧಕ. ಏನು ಅದ್ಭುತವಾದ ವಾಯುದೇವರಿಗೆ ವಿಶೇಷಣಗಳನ್ನು ಕೊಡ್ತಾರೆ. ಅನಂತ ರೂಪ ಭಗವತ್ ಕಾರ್ಯ ಸಾಧಕ. ದೇವರು ಯಾವ ಯಾವ ರೂಪಗಳನ್ನ ಅವತಾರ ಮಾಡಿ ಏನೇನು ಕೆಲಸಗಳನ್ನ ಮಾಡ್ತಾನೋ ಅಥವಾ ಯಾವ ಯಾವ ರೂಪಗಳಿಂದ ಎಲ್ಲ ಜೀವರಾಶಿಗಳ ದೇಹದಲ್ಲಿದ್ದು ಏನೇನು ಕಾರ್ಯಗಳನ್ನ ದೇವರು ಮಾಡಿಸ್ತಾನೋ ಇಂತಿಂತ ರೂಪಗಳಿಂದ ಅಂತೇಳಿ ಆ ಪ್ರತಿಯೊಂದು ರೂಪದಲ್ಲಿಯೂ ಕೂಡ ದೇವರ ಸೇವೆಯನ್ನ ಮಾಡ್ತಾ ಆ ಭಗವಂತನ ಆಜ್ಞಾನುಸಾರವಾಗಿ ಆ ಕರ್ಮವನ್ನ ಮಾಡಿಸುವವರು ಮುಖ್ಯ ಪ್ರಾಣದೇವರು. ಅದನ್ನು ಕೂಡ ಅನುಸಂಧಾನ ಮಾಡಬೇಕು. ಅಷ್ಟು ಅದ್ಭುತವಾದ ಕಾರ್ಯವನ್ನ ಮುಖ್ಯ ಪ್ರಾಣದೇವರು ಮಾಡುತ್ತಾರೆ ಅಂತ ಅದನ್ನ ಏನಂಬೋದು ನಾಳೆ ವಿಸ್ತಾರವಾಗಿ ತಿಳಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಪ್ರೀತೋಸಿ ಮಾಪತೆ ವ್ಯಾಸ ಯತಿಕೇನಾಥ ಕರ್ಮ ಗುರುಮಾಂ ಮಧ್ವಶಾಸ್ತ್ರ.